ಕೇಸರಿ ಧ್ವಜದ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದಂತ ಹಿನ್ನೆಲೆ ತಾಯಿ ಮತ್ತು ಮಗನ ಮೇಲೆ ಒಂದು ಕೋಮಿನಿಂದ ಹಲ್ಲೆ ನಡೆದಿರುವಂತಹ ಅತಿದೊಡ್ಡ ಆರೋಪ ವ್ಯಕ್ತವಾಗ್ತಾ ಇದೆ. ಗುರುಮಠಕಲ್ ತಾಲೂಕಿನ ಪುಟ್ಪಾಕ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಸೀದಿ ಮೇಲೆ ಕೇಸರಿ ಧ್ವಜದ ರೀತಿಯಲ್ಲಿ ಸ್ಟೇಟಸ್ ಅನ್ನ ಹಾಕಿದಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ಮನೆಗೆ ನುಗ್ಗಿ ಹಲ್ಲೆ ನಡೆಸಿದಂತಹ ಆರೋಪ ಇದೀಗ ವ್ಯಕ್ತವಾಗ್ತಾ ಇದೆ. ಮೊದಲಿಗೆ ಮಗನ ಮೇಲೆ ಹಲ್ಲೆ ನಡೆಸಿರುವಂತಹ ಆರೋಪ, ಇದನ್ನ ಪ್ರಶ್ನಿಸಿದ ತಾಯಿ ಮೇಲೂ ಕೂಡ ಹಲ್ಲೆ ನಡೆಸಿರುವಂತಹ ಗುಂಪು ಅಂತ ಹೇಳಲಾಗ್ತಾ ಇದೆ. ಶಿವಮಾಲಾಧಾರಿಗಳ ಕಾರ್ಯಕ್ರಮಕ್ಕಾಗಿ ಕೇಸರಿ ಧ್ವಜವನ್ನ ಅಳವಡಿಕೆ ಮಾಡಲಾಗಿದೆ. ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಕೂಡ ಅದನ್ನ ಗಮನಿಸಬಹುದು ನಾವು. ಇದೇ ಕೇಸರಿ ಧ್ವಜವನ್ನ ಎಡಿಟ್ ಮಾಡಿ ಸ್ಟೇಟಸ್ ಅನ್ನ ಹಾಕೊಂಡಿದ್ದಂತೆ ಯುವಕ. ಸದ್ಯ ಹಲ್ಲೆ ಮಾಡಿದ್ದನ್ನ ಖಂಡಿಸಿ ಪ್ರತಿಭಟನೆಗೆ ಗ್ರಾಮಸ್ಥರು ಹಾಗೂ ಶಿವಮಾಲಾಧಾರಿಗಳಿಂದ ಪ್ರತಿಭಟನೆ ನಡೀತಾ ಇದೆ. ಇಲ್ಲಿ ಮಸೀದಿ ಮೇಲೆ ಕೇಸರಿ ಧ್ವಜವನ್ನ ಹಾಕೊಂಡಂತಹ ರೀತಿಯಲ್ಲಿ ಎಡಿಟ್ ಮಾಡಲಾಗಿತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆದ್ರೆ ಸತ್ಯಾಸತ್ಯತೆ ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಕೇಸರಿ ಧ್ವಜದ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದಂತ ಹಿನ್ನೆಲೆ ಈ ಒಂದು ಹೊಡೆದಾಟ ನಡೆದಿರುವಂತದ್ದು. ತಾಯಿ ಮತ್ತು ಮಗನ ಮೇಲೆ ಒಂದು ಕೋಮಿನಿಂದ ಹಲ್ಲೆ ನಡೆದಿದೆ ಎನ್ನುವಂತಹ ಆರೋಪ ವ್ಯಕ್ತವಾಗ್ತಾ ಇದೆ. ಮೊದಲು ಮಗನಿಗೆ ಹಲ್ಲೆ ಮಾಡಿದ್ರಂತೆ, ಇದನ್ನು ಯಾಕಪ್ಪ ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದಕ್ಕೆ ತಾಯಿ ಮೇಲೂ ಹಲ್ಲೆ ಮಾಡಿರುವಂತಹ ಆರೋಪ ಸದ್ಯಕ್ಕೆ ವ್ಯಕ್ತವಾಗ್ತಾ ಇರೋದು. ಯಾವ ಸ್ಟೇಟಸ್ ಅನ್ನ ಹಾಕಿದ್ರು, ಆ ಒಂದು ಸ್ಟೇಟಸ್ಗೆ ಮತ್ತೊಂದು ಕೋಪ ಮಾಡ್ಕೊಳ್ಳುವಂತಹ ಕಾರಣ ಏನಾಗಿತ್ತು, ಅಂಥದ್ದೇನಾದ್ರೂ ಹಾಕೊಂಡ್ರ ಅಥವಾ ಕಂಪ್ಲೀಟ್ ಆಗಿ ತಾವೇನ್ ಹಾಕೊಬೇಕಾಗಿತ್ತು ಆ ಒಂದು ಸ್ಟೇಟಸ್ ಅನ್ನ ಹಾಕೊಂಡಿದ್ರೆ ಸದ್ಯಕ್ಕಿನ್ನಷ್ಟೇ ಅದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆದ್ರೆ ಸದ್ಯಕ್ಕಂತೂ ಪ್ರತಿಭಟನೆ ನಡೀತಾ ಇರುವಂತದ್ದು. ಇದೇ ಕಾರಣಕ್ಕೆ ಮನೆಗೆ ನುಗ್ಗಿ ಹಲ್ಲೆ ನಡೆಸಿದಂತಹ ಆರೋಪ ವ್ಯಕ್ತವಾಗ್ತಾ ಇದೆ. ಮೊದಲಿಗೆ ಮಗನ ಮೇಲೆ ಹಲ್ಲೆ ನಡೆಸಿದ್ರಂತೆ, ಇದನ್ನ ಪ್ರಶ್ನೆ ಮಾಡಿದಂತಹ ತಾಯಿ ಮೇಲೂ ಕೂಡ ಹಲ್ಲೆ ನಡೆಸಿರುವಂತಹ ಗುಂಪು ಅಂತ ಹೇಳಲಾಗ್ತಾ ಇದೆ. ಶಿವಮಾಲಾಧಾರಿಗಳ ಕಾರ್ಯಕ್ರಮಕ್ಕಾಗಿ ಕೇಸರಿ ಧ್ವಜವನ್ನ ಅಳವಡಿಕೆ ಮಾಡಲಾಗಿತ್ತು. ಇದೇ ಕೇಸರಿ ಧ್ವಜವನ್ನ ಎಡಿಟ್ ಮಾಡಿ ಸ್ಟೇಟಸ್ ಅನ್ನ ಆ ಯುವಕ ಹಾಕೊಂಡಿದ್ದಂತೆ. ಸದ್ಯ ಹಲ್ಲೆ ಮಾಡಿದ್ದನ್ನ ಖಂಡಿಸಿ ಪ್ರತಿಭಟನೆ ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ. ಇನ್ನು ಗ್ರಾಮಸ್ಥರೆಲ್ಲ ಸೇರಿ ರಾತ್ರೋರಾತ್ರಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಿದ್ದು. ಸಿದ್ದು, ಗಮನಿಸೋದಾದ್ರೆ ರಾತ್ರೋರಾತ್ರಿ ಪ್ರತಿಭಟನೆಯ ಒಂದು ಸಾಮರ್ಥ್ಯ ಗೊತ್ತಾಗ್ತಾ ಇದೆ. ಅಷ್ಟು ಜೋರು ಪ್ರತಿಭಟನೆ ನಡೀತಾ ಇದ್ರೆ ಮೊದಲಿಗೆ ಆತ ಯಾವ ರೀತಿಯಾದಂತಹ ಸ್ಟೇಟಸ್ ಹಾಕಿದ್ದ, ಮತ್ತೊಂದು ಕೋಪ ಮಾಡ್ಕೊಳ್ಳೋದಕ್ಕೆ ಅಥವಾ ಹಲ್ಲೆ ನಡೆಸೋದಕ್ಕೆ ಪ್ರಮುಖ ಕಾರಣಗಳೇನು? ಖಂಡಿತವಾಗ್ಲೂ ಈ ರೀತಿಯಾದಂತಹ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ ಅಂತಾನೆ ಹೇಳ್ಬೋದಾಗಿದೆ. ಆ ಕೇಸರಿ ಧ್ವಜದ ವಾಟ್ಸಪ್ ಅನ್ನ ಸ್ಟೇಟಸ್ ಹಾಕಿದ್ದ ಅನ್ನುವಂತ ನಿಟ್ಟಿನಲ್ಲಿ ಆತನ ಕೆಲವೊಂದಿಷ್ಟು ಸೇರಿಕೊಂಡು ಅವನ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಕೂಡ ಮುಂದಾಗ್ತಾರೆ. ಈ ಘಟನೆ ನಡೆದಿರುವಂತದ್ದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಪುಟ್ಕ ಅನ್ನುವಂತ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಮಸೀದಿ ಮೇಲೆ ಕೇಸರಿ ಧ್ವಜ ಕಟ್ಟಿದ ರೀತಿಯಲ್ಲಿ ಸ್ಟೇಟಸ್ ಇಟ್ಕೊಂಡಿದ್ದ ಅನ್ನುವಂಥದ್ದನ್ನ ಕೆಲವೊಂದಿಷ್ಟು ಜನರು ಆರೋಪವನ್ನ ಸಹ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಕಾರಣ ಇವನು ಸ್ಟೇಟಸ್ ಇರದೇ ಇದ್ರೆ ಈ ರೀತಿ ಗಲಾಟೆ ಆಗ್ತಾ ಇಲ್ಲ. ಈ ಗಲಾಟೆ ಆಗೋದಕ್ಕೆ ಕಾರಣ ಇವನು ಕೇಸರಿ ಧ್ವಜವನ್ನ ಮಸೀದಿಯ ಮೇಲೆ ಇಟ್ಟಿರೋ ರೀತಿಯಲ್ಲಿ ಒಂದು ಎಡಿಟ್ ಅನ್ನ ಮಾಡಿರ್ತಾನೆ. ಎಡಿಟ್ ಮಾಡಿ ವಾಪಸ್ ಸ್ಟೇಟಸ್ ಇಟ್ಕೊಂಡಿದ್ದಕ್ಕಾಗಿ ಈ ರೀತಿ ಗಲಾಟೆ ಶುರುವಾಗುತ್ತೆ. ಮೊದಲಿಗೆ ಏನ್ ಮಾಡ್ತಾರೆ, ಆತನ ಎಡಿಟ್ ಮಾಡಿರುವಂತಹ ಹುಡುಗ ಏನಿರುತ್ತೆ ಆತನಿಗೆ ಕೆಲವೊಂದಿಷ್ಟು ಜನರು ಸೇರ್ಕೊಂಡು ಹೋಗಿ ಆತನ ಹಲ್ಲೆ ಮಾಡುವಂತ ಕೆಲಸವನ್ನ ಸಹ ಮಾಡ್ತಾರೆ. ಜೊತೆಗೆ ಮಗನನ್ನ ಹೊಡಿತಾ ಇರುವಂತಹ ಸಂದರ್ಭದಲ್ಲಿ ತಾಯಿ ಕೂಡ ಕೇಳ್ತಾರೆ, ಯಾಕೆ ನನ್ನ ಮಗನ ಹೊಡಿತಾ ಇದ್ದೀರಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರು ಮಗನಷ್ಟೇ ಅಲ್ಲ ತಾಯಿಯನ್ನು ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಅಲ್ಲಿಯ ಸ್ಥಳೀಯರ ಆರೋಪ ಕೂಡ ಆಗಿದೆ. ಜೊತೆಗೆ ಶಿವಮಾಲಾಧಾರಿಗಳ ಕಾರ್ಯಕ್ರಮ ನಡಿಬೇಕಾಗಿತ್ತು. ಈ ಕಾರ್ಯಕ್ರಮದ ಜೊತೆಗೆ ನಿಮಿತ್ತವಾಗಿ ಆ ಹುಡುಗ ಏನ್ ಮಾಡ್ತಾನೆ, ಈ ರೀತಿಯಾದಂತ ಒಂದು ಎಡಿಟ್ ಅನ್ನ ಮಾಡ್ಲಾಗಿತ್ತು ಅನ್ನುವಂಥದ್ದು ಕೂಡ ಈಗ ಬೆಳಕಿಗೆ ಬಂದಿದೆ. ಯುವಕ ಮತ್ತು ಯುವಕನ ತಾಯಿಗೆ ಹಲ್ಲೆ ಮಾಡಿದ್ದನ್ನ ಖಂಡಿಸಿ ಈಗ ಗ್ರಾಮಸ್ಥರು ಹಾಗೂ ಶಿವಮಾಲಾಧಾರಿಗಳಿಂದ ಕೂಡ ಪ್ರತಿಭಟನೆ ಮಾಡ್ಲಾಗತ್ತೆ. ಅದೇ ಸಂದರ್ಭದಲ್ಲಿ ಗುರುಮಠಕಲ್ ಪೊಲೀಸ್ ಠಾಣೆ ಪೊಲೀಸರು ಕೂಡ ಸ್ಥಳಕ್ಕೆ ಧಾವಿಸ್ತಾರೆ. ಈ ಘಟನೆ ಹೇಗೆಲ್ಲ ಪ್ರಾರಂಭ ಆಯ್ತು, ಜೊತೆಗೆ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾಕೆ ಈ ರೀತಿ ಎಡಿಟ್ ಮಾಡ್ದ ಅನ್ನುವಂಥದ್ದನ್ನ ಕೂಡ ಅಲ್ಲಿ ಸ್ಟ್ರಾಟಜಿ ಕೂಡ ಆಯ್ತು. ಜೊತೆಗೆ ಇದೆಲ್ಲ ಗಲಾಟೆ ಹೋಗಿ ಯಾವ ರೀತಿ ಹಂತಕ್ಕೆ ಬಂತಂದ್ರೆ, ಕೆಲವೊಂದಿಷ್ಟು ಜನರು ಕೈಯಲ್ಲಿ ಶಿವಪಾರ್ವತಿ ಫೋಟೋ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ಪ್ರತಿಭಟನೆ ಮಾಡೋ ಹಂತಕ್ಕೆ ಕೂಡ ತಲುಪಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಹಲ್ಲೆ ಮಾಡಿದವ್ರು ಯಾರಿದಾರೋ ಹಲ್ಲೆ ಮಾಡಿದವರು ಈ ಘಟನೆಗೆ ಬಂದು ಅವ್ರ ಕ್ಷಮೆಯನ್ನ ಕೇಳ್ಬೇಕು, ಇಲ್ಲಾಂದ್ರೆ ನಾವು ಯಾವುದೇ ರೀತಿಯಾಗಿ ಇಲ್ಲಿಂದ ಗೆದ್ದು ಹೋಗೋದಿಲ್ಲ, ಹಲ್ಲೆ ಮಾಡಿದವ್ರನ್ನ ನಾವು ಯಾವುದೇ ರೀತಿಯಾಗಿ ಬಿಡೋದಿಲ್ಲ ಮತ್ತು ಹಲ್ಲೆ ಮಾಡಿದವ್ರು ನೀವು ಬಂಧಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಸ್ಥಳೀಯರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ರು ಅಂತ ಹೇಳ್ಬೋದಾಗಿದೆ. ಅಮೃತ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಮಾಹಿತಿಗಾಗಿ.